ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಾಂಪುರೆ ಫೌಂಡೇಶನ್ ವತಿಯಿಂದ ಅಕ್ಷರದ ಅವ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನದ ಸವಿನೆನಪಿಗಾಗಿ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಉಚಿತವಾಗಿ ನೀಡಲಾಯಿತು. ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದ ಕಾರಣ ಜಾಂಬವ ಯುವ ಸೇನಾ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಪೀಟರ್ ಶ್ರೀಮಂಡಲ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ವಿಕಲಚೇತನರ ರಕ್ಷಣಾ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದ ಅಪ್ರಾಪ್ತ ವಿಕಲಚೇತನ ಬಾಲಕಿಯ ಖುಷಿ ಅವರ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಸಿಬಿಐ ತನಿಖೆಗೆ ಒಪ್ಪಿಸಲು ಸುನಿಲ್ ಚಾಂಬೋಳ್ ಒತ್ತಾಯಿಸಿದ್ದರು. ಔರಾದ್ನಲ್ಲಿ ಗಮನ ಸೆಳೆದ ತಿರಂಗ ಯಾತ್ರೆ ಕುಣಿದು ಸಂಭ್ರಮಿಸಿದ ಶಾಸಕ ಪ್ರಭು ಚವ್ಹಾಣ್. ಭಾರತೀಯ ಸೈನಿಕರ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯ ನಿಮಿತ್ತ ಔರಾದ್ ಬಿ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಮೇ 15ರಿಂದ 24ರವರೆಗೆ ಹಮ್ಮಿಕೊಂಡಿದ್ದ 10 ದಿವಸಗಳ ಕಾಲ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಶಿಬಿರದಲ್ಲಿ ಮಕ್ಕಳಿಂದ ಎಲ್ಲ ಚಟುವಟಿಕೆಗಳ ಬಗ್ಗೆ ಅವಲೋಕನ ಮಾಡಿದ್ದರು. ಬೀದರ್ನ ಉಡ್ವಾಡದ ಅನಂತಶಯನ ಮಂದಿರ ಬಳಿ ಸೋಲ್ಪುರ್ ರಸ್ತೆಯಲ್ಲಿ ಇರುವ ನಿಸರ್ಗ ಕಾನ್ವೆಂಟ್ ಸ್ಕೂಲ್ನಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಉದ್ಘಾಟಿಸಿದ್ದರು. ಬೀದರ್ ಜಿಲ್ಲೆಯ ಉತ್ತರ ಕ್ಷೇತ್ರದ ಚಿಮ್ಕೋಡು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾಂಡುರಂಗ ವಿಠಲದೇವರ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸುದ್ದಿಯ ವಿವರಗಳು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಾಂಪುರೆ ಫೌಂಡೇಶನ್, ವಿಎಂ ರಾಂಪುರೆ ಪಬ್ಲಿಕ್ ಮತ್ತು ಪ್ರೀ ಸ್ಕೂಲ್ ವತಿಯಿಂದ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನದ ಅಂಗವಾಗಿ ಹಿರೇಮಠ್ ಸಂಸ್ಥಾನ ಭಾಲ್ಕಿಯ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾವಿತ್ರಿಬಾಯಿ ಫೂಲೆ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಮಹೇಶ್ ಎಸ್ ರಾಂಪುರೆ, ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ಗೌರವಾಧ್ಯಕ್ಷರಾದ ದೇವೇಂದ್ರ ಸೋನಿ ಅವರು ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಉಚಿತವಾಗಿ ಅವರ ಹಸ್ತದಿಂದ ನೀಡಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ, ಶಾರದಾಬಾಯಿ ಎಸ್ ರಾಂಪುರೆ, ಪಾರ್ವತಿ ವಿ ಸೋನಾರೆ, ರೂಪಾ ಕೋಟೆ ಗೌಡ್ರು, ಸುಷ್ಮಿತಾ ಮೋರೆ, ತುಳಸಿರಾಮ್ ದೊಡ್ಡೆ, ರಾಜೇಂದ್ರ ಮಣಗೀರೆ, ಚನ್ನಬಸವ ಹೇಡೆ, ಪ್ರೇಮ್ ಅವಿನಾಶ್, ಅನಿಲ್ ಕುಮಾರ್ ಬೆಲ್ದಾರ್, ಶ್ರೀಕಾಂತ್ ಸ್ವಾಮಿ, ಡಾಕ್ಟರ್ ಸೋಮನಾಥ್ ಭಾಲ್ಕಿ, ವಿಜಯ್ ಕುಮಾರ್ ಸೋನಾರೆ, ಶ್ರೀಪತ್ರವ್ ದೀನೆ. ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರಿಗೆ, ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿದರು. ಎಲ್ಲರೂ ಚಪ್ಪಾಳೆನ ಕಟ್ಟಬೇಕು. ಜೊತೆಗೆ ಮೇಲೆ ಬರಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ವಿ. ದಯವಿಟ್ಟು ಅನಿಲ್ ಬೆಲ್ದಾರೆ ಅನ್ನೋರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನಂತರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಆತ್ಮೀಯ ಸಹೋದರ ನಮ್ಮ ಮಹೇಶ್ ಎಸ್ ರಾಂಪುರೆ ಅವರಿಗೂ ಮತ್ತು ಈ ಕಾರ್ಯಕ್ರಮದ ವಿಎಂ ರಾಂಪುರೆ ಪಬ್ಲಿಕ್ ಸ್ಕೂಲ್ ಸಂತೋಷ ಪಡಬೇಕಾದ್ರೆ ದೇವರು ಲಿಂಗಯ್ಯ ಅಂದ್ರೇನು ದೇವರು ತೃಪ್ತಿ ಪಡಬೇಕಾದ್ರೆ, ಪರಮಾತ್ಮ ತೃಪ್ತಿ ಪಡಬೇಕಾದ್ರೆ ಬದುಕು ತೋರಿಸ್ರೆ ತೃಪ್ತಿ ಪಡಲ್ಲ. ಯಾರಿಗೆ ಹಸಿವಿರ್ತದೋ, ಯಾರು ಅನ್ನ ಇಲ್ಲದೆ ಬಳಲ್ತಾ ಇದ್ದಾರೋ, ಯಾರು ನೋವಿ ಅನ್ನೋ ಮಾತನ್ನು ಹೇಳಿ ಅಂಥ ಕಾರ್ಯವನ್ನು ಹಮ್ಮಿಕೊಂಡು ಬಹಳ ಒಳ್ಳೆ ಕಾರ್ಯವನ್ನು ಒಂದು ಮಾಡ್ತಾ ಇದ್ದಾರೆ. ಇವ್ರ ಕಾರ್ಯ ಆನೆ ಇರ್ತದೆ. ಆನೆಗೆ ಹಾಸ್ಪಿಟಲ್ದಾಗ ತಗೊಂಡು ಹೋದ್ರು. ಇರುವೆ ಓಡ್ತಾ ನಡೆದಿತ್ತು. ನಮ್ಮ ಸೋನಾರಿಯವ್ರು ಕೇಳಿದ್ರು, ಇರುವೆ ಮೈದಾಗ ರಕ್ತ ಇರ್ತದಷ್ಟು
ಆನೆ ಅಂತ ಪ್ರಾಣಿ ಕೊಡ್ತದಷ್ಟು ಅದು ಮಹತ್ವದಲ್ಲ. ಇರುವೆ ಹತ್ತಿರ ಉತ್ಸಾಹದಿಂದ ಕಾರ್ಯ ಮಾಡಲಿ ಅಂತ ಹಾರೈಸಿ ನಾವು ಅವರಿಗೆ ಮತ್ತೊಮ್ಮೆ ಶುಭ ಹೇಳಿ ನನ್ನನ್ನು ತಮ್ಮ ಆಶೀರ್ವಚನದಲ್ಲಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಇನ್ನು ಉತ್ತಮವಾಗಿ ರಾಂಪುರ ಶಾಲೆಯು ಅದ್ಭುತವಾಗಿ ತಮ್ಮ ಸೇವೆಯನ್ನು ಮಾಡಲೆಂದು ನಾವು ಹಾರೈಸೋಣ. ಶ್ರೀ ದೇವೇಂದ್ರ ಸೋನಿ ಗೌರವ ಅಧ್ಯಕ್ಷರು, ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ. ಸರ್, ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ಹೆಂಗೆ ಮಾಡ್ಬೇಕು? ಇಲ್ಲ, ರೈಟ್. ಶಶಿಕಾಂತ್ ಪೊಲೀಸ್ ಪಾಟೀಲ್ ಸರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅರ್ಹಾನ್ ಸನ್ನಾಫ್ ಅಶೋಕ್. ಇದೆಲ್ಲ ಶಿಕ್ಷಣ ಆಗ್ತದೆ. ಶಿಕ್ಷಣ ಅಂದ್ರೆ ಕೇವಲ ಅಕ್ಷರ ಕಲಿತಕ್ಕಂಥದ್ದಲ್ಲ. ಅಕ್ಷರಾಭ್ಯಾಸ ಯಾರು ಬೇಕಾದವ್ರು ಮಾಡ್ತಾರೆ. ಆದರೆ ಅದನ್ನ ಶಾಲೆಯಲ್ಲಿ ಓದ್ತಕ್ಕಂಥ ಮುಕ್ತಾಬಾಯಿ ಅನ್ನುವಂಥ ಒಬ್ಬ ಹುಡುಗಿ, ಆಕೆ ಕೇವಲ 11 ವರ್ಷದ ಹುಡುಗಿ ಅವತ್ತಿನ ಕಾಲಘಟ್ಟದಲ್ಲಿ, ಓ ನನ್ನ ಮಾಮ್ ಮತ್ತು ಮಹರ್ ಸಮುದಾಯದವರೇ, ನೀವು ನಿಶಕ್ತರಾಗಿದ್ದೀರಿ, ನೀವು ನಿಶಕ್ತಿಯಿಂದ ಬಳಲ್ತಾ ಇದ್ದ ಒಂದು ಔಷಧಿ ನಿಮಗೆ ಅವಶ್ಯಕತೆ ಇದೆ. ಹೀಗಾಗಿ ನೀವು ಶಿಕ್ಷಣ ಅನ್ನುವಂಥ ಔಷಧಿಯನ್ನ ಕುಡಿರಿ. ಆಗ ಮಾತ್ರ ನೀವು ನಂತರದಲ್ಲಿ ಶ್ರೀ ದೇವೇಂದ್ರ ಸೋನಿ ಗೌರವ ಅಧ್ಯಕ್ಷರು, ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ, ಅವರಿಗೂ ಕೂಡ ಗೌರವ ಸತ್ಕಾರ. ಚಪ್ಪಾಳೆ ಮಾಡಿ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಈಗ ನಂತರದಲ್ಲಿ ವಿವಿಧ ಕ್ಷೇತ್ರ ಅವರೇ ಹೇಳಿರ್ಬೇಕಲ್ಲ. ಪುನಲ್ಲ ಬೀದರ್ ಕಾಮಿಡಿ ಬಾಯ್ಸ್ ಗ್ರೂಪ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಬೀದರ್ ಕಾಮಿಡಿ ಬಾಯ್ಸ್ ಗ್ರೂಪ್ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆಯಾಗ ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಬೇಕು. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಸನ್ಮಾನ. ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಮೂರುವರನ್ನ ಗೌರವಪೂರ್ವಕವಾಗಿ ಅಭಿನಂದಿಸಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಏ ಪೀಕ ನೋಡು ಅಣ್ಣ, ಇಲ್ಲಿ ಮುಂದೆ ನೋಡ್ರಿ.
ಈಗ ಸಂತೋಷ ಆಗ್ತದೆ. ಬಸವಣ್ಣನವರ ಸಿದ್ಧಾಂತ ಏನಿತ್ತು ಅಂದರೆ ಬರೀ ಪೂಜಾ ಅಭಿಷೇಕ ಮಾಡೋದಲ್ಲ. ಬಸವಣ್ಣವರ ಸಿದ್ಧಾಂತ ಏನಿತ್ತು ಅಂದರೆ ಈಗೇನು ಮಹೇಶ್ ರಾಂಪುರಿ ಅವರು ಏನು ಬಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಏನು ನೀಡ್ತಾ ಇದ್ದಾರಲ್ಲ, ಅದು ಮಹಾಪೂಜೆ, ಎಲ್ಲಕ್ಕಿಂತ ಮಹಾಪೂಜೆ. ಅದು ಬಸವಣ್ಣನವರಿಗೆ ತೃಪ್ತಿ. ಬರೀ ಸ್ಥಾವರ ಪೂಜೆಗೆ ಬಸವಣ್ಣವ್ರ ಪ್ರಾಧಾನ್ಯತೆ ಕೊಟ್ಟಿರಲಿಲ್ಲ. ಸಾವಿರಾರು ಕೂಡ ಅಭಿಷೇಕ ಮಾಡಂತ ಹೇಳಿಲ್ಲ. ಆ ಸಾವಿರಾರು ಕೂಡ ಅಭಿಷೇಕ ಮಾಡೋ ಬದಲಾಗಿ ನಿನ್ನ ಮನೆ ಮುಂದೆ 2 ಹರಿವೆ ಶುದ್ಧ ನೀರಿಟ್ಟು ಹೋಗಿ ಬರೋರಿಗೆ ಕುಡಿಸಿದ್ರೆ ಅದು 1000 ಕೂಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಸಿಗ್ತದೆ ಅಂತ ಹೇಳಿ ಈ ಸಿದ್ಧಾಂತವನ್ನು ಅನುಷ್ಠಾನದಲ್ಲಿ ತಂದು ಆ ಕಾರ್ಯ ಮಾಡುತ್ತಿರುವಂಥ ಮಹೇಶ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಡೆಯವರು, ಚನ್ನಬಸವ ಹೇಡೆಯವರು ಅದು ಪರಿಚಯ ಮಾಡಿಕೊಟ್ರು. ಅವ್ರದ್ದು ಏನೇ ಅಡೆತಡೆಗಳು ಬಂದ್ರು ಅದನ್ನು ಉತ್ಸಾಹದಿಂದ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಭಾಳ ಖುಷಿ ಆಯ್ತು ನನಗೆ ಕೇಳಿ. ನೀವೆಲ್ಲ ಒಂದು ಮಾತು ನೆನ್ಪಿಟ್ಕೋಬೇಕು, ಏನಂದರೆ ಒಳ್ಳೆ ಕಾರ್ಯಕ್ಕೆ ನಾವು ಇಟ್ಕೊಂಡು ಗುರಿ ಚಲೋ ಇರಬೇಕು, ನಾವು ಹೋಗಂಥ ಹಾದಿ ಚಲೋ ಇರಬೇಕು. ಅದು 100ಕ್ಕೆ 100 ಯಶಸ್ವಿ ಆಗ್ತದೆ. 1000 ಮಂದಿ ನಿಲ್ಲಿಸಿದ್ರು ಅದು ನಿಲ್ಲಲ್ಲ, ಅದು ಯಶಸ್ವಿ ಆಗೇ ಆಗ್ತದೆ. ಅದಕ್ಕೆ ಆ ರೀತಿ ಅವರು ಯಾವಾಗಲೂ ಒಳ್ಳೆಯ ಕೆಲಸಕ್ಕೆ ಸ್ವಲ್ಪ ಅಡೆತಡೆಗಳು ಇದ್ದೇ ಇರ್ತವೆ, ಅದೇನು ಹೇಳಬೇಕಾಗಿಲ್ಲ. ಅದು ಮಾಡೋರಿಗೆ, ಕಾರ್ಯಕ್ರಮ ಮಾಡೋರಿಗೆ, ಇದು ಮಾಡೋರಿಗೆ, ಸಂಘಟನೆ ಮಾಡೋರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ದೃಷ್ಟಿಯಿಂದ ಸಾವಿತ್ರಿಬಾಯಿ ಫುಲೆ ಅಕ್ಷರಾಭ್ಯಾಸ ಕಲಿಸೋದಕ್ಕಿಂತ ಮುಂಚೆ ಅಹಲ್ಯಾಶ್ರಮ ಅಂತ ಪ್ರಾರಂಭ ಮಾಡ್ತಾರೆ. ಮೊದಲು ಅಲ್ಲಿ ಸುಗುಣ ಆಯು ಅನ್ನುವಂಥ ಒಬ್ಬ ತಾಯಿ ಆ ಒಂದು ಆಶ್ರಮವನ್ನು ನಡೆಸ್ಕೊಂಡು ಹೋಗ್ತಾರೆ. ಸಂಪ್ರದಾಯಸ್ಥರಿಂದ ತುಂಬ ವಿರೋಧಗಳು ಬಂದ ಮೇಲೆ ಅದು ಆ ಅಹಲ್ಯಾಶ್ರಮ ಮುಚ್ಚಬೇಕಾಗ್ತದೆ. ಮುಂದೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಅಂದರೆ ಟೀಚರ್ ಟ್ರೈನಿಂಗನ್ನು ಪಡ್ಕೊಂಡು ಬರ್ತಾರೆ. ಅವ್ರ ಜೊತೆಗೆ ಫಾತಿಮಾ ಅನ್ನುವಂಥ ಅವ್ರ ಗೆಳತಿ ಇಬ್ಬರು ಸೇರಿ ಆ ಒಂದು ತರಬೇತಿಯನ್ನು ಪಡ್ಕೊಂಡು ಬಂದಮೇಲೆ ಪೂರ್ಣಾವಧಿಯ ಶಿಕ್ಷಕಿಯಾಗಿ ನಿರಂತರವಾಗಿ ದಲಿತರಿಗಾಗಿ, ದೀನರಿಗಾಗಿ, ಹೆಣ್ಮಕ್ಳಿಗಾಗಿ ಆಕೆ ಅಕ್ಷರಾಭ್ಯಾಸವನ್ನು ಮಾಡಿಸೋದಕ್ಕೆ ಪ್ರಾರಂಭ ಮಾಡಿದ ತಾಯಿ ಕೊನೆ ಉಸಿರಿರೋ ತನಕ ಆಕೆ ಕೆಲಸ ಮಾಡ್ತಾಳೆ. ಅವ್ರಿಗೆ ಗೊತ್ತಿತ್ತು ಈ ಅಂಧಕಾರ, ಅಜ್ಞಾನದ ಅಂಧಕಾರ ಹೋಗ್ಬೇಕು ಅಂತಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ಅನ್ನುವಂಥ ಜ್ಯೋತಿಯನ್ನು ಬೆಳಗದೇ ಇದ್ದರೆ ಈ ಅಂಧಕಾರ ಹೋಗೋದಿಲ್ಲ ಅಂತ. ಅದಕ್ಕೆ ನಮ್ಮ ಬಸವಾದಿ ಶರಣರು ಹೇಳ್ತಾರೆ, ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಅಜ್ಞಾನ ಓಡಿ ಹೋಗ್ತದೆ, ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ಅಸತ್ಯ ಓಡಿ ಹೋಗ್ತದೆ, ಎಲ್ಲಿ ಕತ್ತಲೆ ಇರ್ತದೆ ಆ ಕತ್ತಲೆಯನ್ನು ಬೆಳಕು ಓಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಶಿಕ್ಷಣ ಅನ್ನುವಂತಹ ಬೆಳಕಿನಿಂದ ಇದನ್ನು ಓಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥನ್ನು ಅವರು ಮೊದಲೇ ಅರ್ಥ ಮಾಡ್ಕೊಂಡಿದ್ರು. ಮಾದರಿಯಾಗಿ ಉಳಿದಂಥ ಎಲ್ಲ ಯುವಕರು ಕೂಡ ಇಂಥ ಒಂದು ಸತ್ಕಾರ್ಯಕ್ಕೆ ಅವರು ಕೂಡ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಒಂದು ಸದಾಶಯವನ್ನು ವ್ಯಕ್ತಪಡಿಸಿ ಇವತ್ತು ಮಹೇಶ್ ರಾಂಪುರಿ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಮೂಲಕ ಮಕ್ಕಳಲ್ಲಿ ಕೇವಲ ಅಕ್ಷರ ಜ್ಞಾನವನ್ನು ಬಿತ್ತೋದಷ್ಟೇ ಅಲ್ಲ, ಒಂದು ಒಳ್ಳೆಯ ಸಂಸ್ಕಾರ ಕೂಡ ಅವರು ಕೊಡ್ತಾ ಇದ್ದಾರೆ. ಮತ್ತು ಅನೇಕ ಒಳ್ಳೆಯ ಕೆಲಸ ಕೂಡ ಅವರ ಒಂದು ಸಂಸ್ಥೆಯಿಂದ ನಡೀತಾ ಇವೆ. ಮತ್ತು ಅನಾಥರಿಗೆ, ದುರ್ಬಲರಿಗೆ, ಮಹಿಳೆಯರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಕಾರ ಮಾಡಿ ಒಳ್ಳೆಯ ಸಮಾಜದಲ್ಲಿ ಒಂದು ಸದೃಢ ಭಾರತ ಕಟ್ಟುವಲ್ಲಿ ಮತ್ತು ನಾಡು ನುಡಿಯ ಸೇವೆಯಲ್ಲಿ ತೊಡಗಿಸ್ತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಗೌರವ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಒಂದು ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಅಂತ ಹೇಳಿ ನಾನು ಹೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ, ಮತ್ತು ನಂದು ಹಾಸ್ಪಿಟ್ಲ್ ಮತ್ತು ನಾನು ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದೀನಿ. ಸೊ ಅವ್ರಿನ ಅಂಥ ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ನಂದು ಏನಾದರೂ ಕಂಟ್ರಿಬ್ಯೂಷನ್ ಬೇಕಾದರೆ, ಯಾವೇ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ
ನಂದು ಸರ್ವಿಸಸ್ ಆಯಿತು, ನನ್ನ ಹಾಸ್ಪಿಟ್ಲ್ಗೆ ಆಯಿತು, ಅದು ಫ್ರೀ ಆಗಿ ಅವ್ರಿಗೆ ಸರ್ವಿಸಸ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವಾಗಲೂ ಕೂಡ ಬರ್ಬೋದು. ಮಾತು ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ಪಠ್ಯ ಪುಸ್ತಕ, ಉಚಿತ ಸಮವಸ್ತ್ರ ಹಾಗೂ ಇದೇ ವೇದಿಕೆಯಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡುವುದೇನೆಂದರೆ ಮುಂಬರುವ 2026ರಲ್ಲಿ ನಮ್ಮ ಶಾಲೆಯ 10 ವರ್ಷದ ಸಂಭ್ರಮ ಅದು ನೆಹರು ಕ್ರೀಡಾಂಗಣದಲ್ಲಿ ಆಚರಿಸುತ್ತೇವೆ. ಆ ಸಂದರ್ಭದಲ್ಲಿ ಮುಂಬರುವ ಎಷ್ಟು ಇಲ್ಲಿ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮತ್ತು ಎಷ್ಟು ತಂದೆ ತಾಯಿಗಳ ಮಕ್ಕಳಿದ್ದಾರೆ ಅವರಿಗೆ ಅನ್ನದಾಸೋಹ ಕಾರ್ಯಕ್ರಮ ಅಲ್ಲಿ ಮಾಡಲಾಗುತ್ತೆ ಎಂದು ಇದೇ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಜಾಂಬವ ಯುವಸೇನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಪೀಟರ್ ಶ್ರೀಮಂಡಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮದಲ್ಲಿ ಸರ್ಕಾರದಿಂದ ಮಂಜೂರಾದ ಕಾಂಪೌಂಡ್ ವಾಲ್ ಕಾಮಗಾರಿಗೆ ರೂಪಾಯಿ 10 ಲಕ್ಷ ಅನುದಾನ ಮಂಜೂರಾಗಿದ್ದು ಈಗಾಗಲೇ ಸದರಿ ಅನುದಾನವೂ ಕೂಡ ದಿನಾಂಕ 5/5/2025 ಬಿಡುಗಡೆಯಾಗಿರುತ್ತದೆ. ಆದರೆ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡದೆ ಸದರಿ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ಹಾಗೂ ದಿನಾಂಕ 29/9/2022 ಎರಡನೇ ಕಂತಿನ ಹಣ ಪರಿಶೀಲನೆ ಮಾಡಿ ರೂಪಾಯಿ 2.40 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಆದರೆ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿರುವುದಿಲ್ಲ. 2022-24ನೇ ಸಾಲಿನಲ್ಲಿ ಸಮುದಾಯ ಭವನ ಮಂಜೂರಿಗಾಗಿ ಮೊದಲನೇ ಕಂತು ರೂಪಾಯಿ 25 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಕಾಮಗಾರಿ ಕೂಡ ಪ್ರಾರಂಭ ಆಗಿರುತ್ತದೆ. ಆದರೆ ಸದರಿ ಸಮುದಾಯ ಭವನ ಕಾಮಗಾರಿಯು ಗುಣಮಟ್ಟದಿಂದ ಮಾಡದೆ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಮಾಡಲಾಗುತ್ತಿದೆ ಎಂದು ಪ್ರತಿಭಟನೆ ಮಾಡುವ ಮೂಲಕ ಆರೋಪಿಸಿದ್ದರು. ಪೀಟರ್ ಶ್ರೀಮಂಡಲ್ ಅವರು ಮಾತನಾಡುತ್ತಾ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಇವರಿಗೆ ಹಲವು ಬಾರಿ ದೂರುಗಳನ್ನು ಸಲ್ಲಿಸಿದರೂ ಕೂಡ ಸದರಿ ಅಧಿಕಾರಿ ಅವರು ದಿನಾಂಕ 18/3/2025 ಎರಡನೇ ಕಂತಿನ ಅನುದಾನವನ್ನು ಕಾನೂನು ಬಾಹಿರವಾಗಿ ಬಿಡುಗಡೆ ಮಾಡಿರುತ್ತಾರೆ ಹಾಗೂ ಅಂದಾಜು ಪಟ್ಟಿಯಂತೆ ಕಾಮಗಾರಿ ಕೂಡ ಮಾಡಿರುವುದಿಲ್ಲ. ದಿನಾಂಕ 8/4/2025 ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ತಾವು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ನಾವು ಸದರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದ ಕಾರಣ ದಿನಾಂಕ 26/5/2025 ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ತಾವು ಈಗಲಾದರೂ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ನಕಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ನೀಡಿರುವ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನು ರಕ್ಷಿಸದೆ ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮಾಡುವ ಮೂಲಕ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಬಾಬು ಶರಣಪ್ಪ, ಜಯರಾಜ್ ಶರಣಪ್ಪ, ಸುಧಾಕರ್ ರಾಜಪ್ಪ, ಯೇಸುದಾಸ್ ಚಿಲ್ಲರ್ಗಿ, ಸ್ಯಾಮ್ಸನ್ ಚಿಲ್ಲರ್ಗಿ, ರಾಹುಲ್ ರಾಯ್ ಸೇರಿದಂತೆ ಇತರರು ಇದ್ದರು. 60 ಲಕ್ಷ ಹಣ ಬರಬೇಕಾದಾಗ ಸುಮಾರು ನಿಮ್ಮ ಆಫೀಸ್ ಕೂಡ 4 ಮೈನಾರಿಟಿ ಅಧಿಕಾರಿ PWD ಇದು ಕಂಪೌಂಡ್ ಕಾಣಿಸ್ತಾರೆ. ಕಳಪೆ ಮಟ್ಟದ್ದು ಅದು ಕಂಪೌಂಡ್ ಕಟ್ಟಿಲ್ಲ ಮೇಡಮ್. 10 ಲಕ್ಷ ರೂಪಾಯಿ ತರಪಾಟನೆ ಮಾಡಿಸಿದ್ದಾರೆ. ಡೂಪ್ಲಿಕೇಟ್ ಯುಟಿಲೈಸ್ ಸರ್ಟಿಫಿಕೇಟ್ ಹಚ್ಚಿ 60 ಲಕ್ಷ ರೂಪಾಯಿ ಮತ್ತೊಂದು ಸಲ ಈಗ ಖಾತೆ ಮುಂದಿನ ಹೊರಟ ವಿಚಾರ ಮಾಡೋಣ ಅಂತೇಳಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ, ಶ್ರೀಮಂಡಲ್ ಗ್ರಾಮದ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಹಾಗೂ ಲೋಕೋಪಯೋಗಿಗಳ ವಿರುದ್ಧ ಆಫೀಸ್ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶ್ರೀಮಂಡಲ್ ಗ್ರಾಮದಲ್ಲಿ ನಡೆದಂಥ 60 ಲಕ್ಷ ರೂಪಾಯಿ ಏನು ಅವ್ಯವಹಾರ ಆಗಿದೆ.
ಅದರ ವಿರುದ್ಧ ಇವೆರಡೂ ಅಲ್ಪಸಂಖ್ಯಾತ ಕಲ್ಯಾಣಿಗಳ ವಿರುದ್ಧ ಮತ್ತು ಲೋಕೋಪಯೋಗಿಗಳ ಕಳಪೆ ಮಟ್ಟ ಕಾಮಗಾರಿ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಾಗಿ ನಾವು ಸುಮಾರು 2 ವರ್ಷಗಳಿಂದ ಸತತವಾಗಿ ಶ್ರೀಮಂಡಲ್ ಗ್ರಾಮದಲ್ಲಿ ಏನು ಸಮುದಾಯ ಭವನ ಸಲುವಾಗಿ ಬಂದಿರತಕ್ಕಂಥ 50 ಲಕ್ಷ ಮತ್ತು ಕಂಪೌಂಡಲ್ ಬಂದಂಥ 10 ಲಕ್ಷ ರೂಪಾಯಿ, ಕಂಪೌಂಡಲ್ ಒಂದು ಕಲ್ ಮೇಲೆ ಕಲ್ಲು ಇಡದೇ ಏನು 10 ಲಕ್ಷ ರೂಪಾಯಿ ಥರ್ಡ್ ಪಾರ್ಟಿ ಮಾಡಿಸಿರ್ತಾರೆ PWD ಜೈ ಅವರಿಂದ. ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನು ಅದಂತೇಳಿ ಮೈನಾರಿಟಿ ಅಧಿಕಾರಿಗೆ ದೂರು ಕೊಟ್ಟರೂ ಸಹ ಅವರು ರಾಜರೋಷವಾಗಿ ಮೈನಾರಿಟಿ ಅಧಿಕಾರಿಯವರು 2ನೇ ಬಿಲ್ ಸಹ ಬಿಡುಗಡೆ ಮಾಡಿರ್ತಾರೆ. ಅದಕ್ಕೆ ಅದರ ವಿರುದ್ಧವಾಗಿ ನಾವು ಜಿಲ್ಲಾ ಕಚೇರಿಯಲ್ಲಿ ಜಾಂಬೋ ಸೇನೆ ವತಿಯಿಂದ ನಾವು ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಡೋ ಮೂಲಕ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆದಷ್ಟು ಬೇಗ ತನಿಖೆ ನಡೆಸಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಮತ್ತು PWD ಫೇಕ್ಸ್ ಯೂಟಿಲೈಸ್ ಸರ್ಟಿಫಿಕೇಟ್ ಮಾಡಿರ್ತಾರ ಅಂಥವ್ರ ವಿರುದ್ಧ ಇವರು ತನಿಖೆ ನಡೆಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು DC ಕಚೇರಿಗೆ ಇವತ್ತು ಮೆಮೊರಂಡಮ್ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳು ಸಹ ಅಂದಿದ್ದಾರೆ, ಅವರು ಆದಷ್ಟು ಬೇಗ ನಾವು ತನಿಖೆ ಮಾಡಿಸಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ವಿಕಲಚೇತನರ ರಕ್ಷಣಾ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸುನಿಲ್ ಚಾಂಬೋಳ್ ಅವರ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿ ಮಾತನಾಡುತ್ತಾ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದ ಹಕ್ಕಿಪಕ್ಕಿ ಸಮುದಾಯದ ಅಪ್ರಾಪ್ತ ವಿಕಲಚೇತನ ಬಾಲಕಿ ಖುಷಿರವರ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ನಾವು ಕರ್ನಾಟಕ ರಾಜ್ಯ ವಿಕಲಚೇತನರ ರಕ್ಷಣಾ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ತೀವ್ರವಾಗಿ ಖಂಡಿಸಿದರು ಮತ್ತು ಈ ಘಟನೆಯು CBI ತನಿಖೆಗೆ ಒಪ್ಪಿಸಲು ಒಕ್ಕೂಟದಿಂದ ಒತ್ತಾಯಿಸಿದರು. ಸಂತ್ರಸ್ತರ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರದ ವತಿಯಿಂದ ₹10 ಲಕ್ಷ ಪರಿಹಾರ ನೀಡಬೇಕು ಮತ್ತು ಒಬ್ಬರನ್ನ ಸರ್ಕಾರಿ ಹುದ್ದೆಯನ್ನ ನೀಡಬೇಕು ಹಾಗೂ ವಿಶೇಷವಾಗಿ CBI ತನಿಖೆಗೆ ಒಪ್ಪಿಸದೇ ಇದ್ದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ರೂಪಿಸಲಾಗುವುದು ಎಂದು ಸುನಿಲ್ ಚಾಂಬೋಳ್ ರವರು ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಶಿವಕುಮಾರ್ ತುಂಗ, ರಾಜಪ್ಪ ಪಾತ್ರಪಳ್ಳಿ, ದೇವೇಂದ್ರ ನಿಡೋದ, ನಾಗಗೊಂಡ ಭೈರ್ನಳ್ಳಿ, ಬಾಬುರಾವ್ ರಾಥೋಡ್, ಅರುಣ್ಪಾಲ್ ಕಾಡ್ವಾದ್, ಕವಿತಾ ಕನ್ಕಟ್ಟ, ರಮೇಶ್ ಸಾತೊಳ್ಳಿ, ಅರುಣ್ ಪಟೇಲ್, ಜಗನ್ನಾಥ್, ಸಂಗಮೇಶ್ ಬಾವಿದೊಡ್ಡಿ, ರಾಜು ಸೇರಿದಂತೆ ಇತರರು ಇದ್ದರು. ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷ ವಿಕಲಚೇತನ ಘಟಕದ ಅಧ್ಯಕ್ಷರಾದಂಥ ನಮ್ಮ ಸುನಿಲ್ ಚಾಂಬೋಳ್ ಅವರು ನಮಗೆಲ್ಲ ಕರೆ ಕೊಟ್ಟು ಎಲ್ಲರೂ ಇಲ್ಲಿ ಬಂದು ಈ ಒಂದು ಬಾಲಕಿಗೆ ನಾವು ನ್ಯಾಯ ಒದಗಿಸಿಕೊಡಬೇಕು, ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಈ ಪ್ರಕರಣ CBIಗೆ ಏನು ಮಾಡಬೇಕಂದ್ರೆ ವರ್ಗಾವಣೆ ಮಾಡಬೇಕಂತೇಳಿ ನನ್ನ ಒಂದು ಅವರಿಗೆ ಒಂದು ಸಂದೇಶ ಆಡ್ತಾರೆ ಕೊಡ್ರಿ. ಸಹಜವಾಗಿರ್ತಕ್ಕಂಥ ಮನುಷ್ಯರ ಮೇಲೆ ಅವರೇನಪ್ಪ ಅಂತಂದ್ರೆ ಇವತ್ತೊಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಪ್ರಕರಣವನ್ನು CBI ವಹಿಸಿ ತನಿಖೆ ಮಾಡಿ ಯಾರು ಕ್ರೂರಿ ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಎಲ್ಲ ಒಂದು ಮಹಿಳೆಯರು ಯಾರಲ್ಲಿ ನಮ್ಮ ಅಕ್ಕ ತಂಗಿಯರಲ್ಲಿ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ರಾಮನಗರ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಬೇಕು, ಬೇಕೇ ಬೇಕು. ಕರ್ನಾಟಕ ವಿಕಲಚೇತನರ ರಕ್ಷಣಾ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ವಿಕಲಚೇತನ ರಕ್ಷಣಾ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. 25 ಲಕ್ಷ ಪರಿಹಾರ ಧನ ಕೊಡಲೇಬೇಕು. ಕರ್ನಾಟಕ ರಾಜ್ಯದ
ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಏನು ಈ ಮನವಿ ಪತ್ರ ಕೊಡ್ತಾ ಇದ್ದೇವೆ. ರಾಮನಗರ ಜಿಲ್ಲೆ ಬಿಡದಿ ತಾಲೂಕು ಭದ್ರಪುರ ಗ್ರಾಮದಲ್ಲಿ ಏನು ವಿಕಲಚೇತನ ಬಾಲಕಿಯ ಮೇಲೆ ಖುಷಿ ಎಂಬ ಅನ್ಯಾಯ ಮತ್ತು ಅತ್ಯಾಚಾರ ಮಾಡಿ ಕೊಲೆ ಕೂಡ ಮಾಡಿರ್ತಾರೆ. ಅಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗಳಾಗಲಿ, ಸರ್ಕಾರಗಳಾಗಲಿ ಮತ್ತು ಏನು ಸಚಿವರಾಗಲಿ ಮತ್ತು ಆಯೋಗದ ಅಧ್ಯಕ್ಷರು ಕೂಡ ಯಾರು ಕೂಡ ಏನು ಈ ವಿಕಲಚೇತನರ ಮೇಲೆ ಅನ್ಯಾಯ ಆಗಿದ್ದಕ್ಕೋಸ್ಕರ ಇನ್ನೂ ಯಾರು ಕೂಡ ಹೋಗಿ ಅಲ್ಲಿ ಕೇಳಿಲ್ಲ. ಅದ್ರ ಕಡೆಯಿಂದ ಒಂದು ವಿಕಲಚೇತನ ಎಂಬ ಮನೋಭಾವದಿಂದ ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ ಎಂಬ ಭಾವನೆಯಿಂದ ಇವತ್ತು FR ಕೂಡ ಆಗಿಲ್ಲ ಮತ್ತು ಅವ್ರಿಗೆ ಅರೆಸ್ಟ್ ಕೂಡ ಮಾಡಿಲ್ಲ. ಮತ್ತು ಈ ಕೇಸ್ ಏನಂತಂದರೆ CBIಗೆ ಒಪ್ಪಿಸಬೇಕು ಮತ್ತು ಅವರು ಏನು ಖುಷಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು ಮತ್ತು ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಒಂದು ಸರ್ಕಾರಿ ನೌಕರಿ ಕೂಡ ಕೊಡಬೇಕು ಮತ್ತು ಏನು ಆರೋಪಿಗಳನ್ನು ಯಾರಿದ್ದಾರೆ ಅವರಿಗೆ ನಡು ರಸ್ತೆಯಲ್ಲಿ ಗಲ್ಲಿಗೆ ಏರಿಸಿ ಅವರಿಗೆ ಶಿಕ್ಷೆ ಕೊಡಬೇಕಂತಂದು ನಾವು ಎಲ್ಲ ನಮ್ಮ ಅಣ್ಣ ತಮ್ಮರು ಸೇರಿ ಮತ್ತು ನಾವು ಕೂಡ ಬೇರೆ ಬೇರೆ ಸಂಘಟನೆಗಳು ಅವರಿಗೆ ಬೆಂಬಲ ಕೊಟ್ಟು ಅವರಿಗೆ ಅನ್ಯಾಯ ಆಗ್ಯದ ನ್ಯಾಯ ಒದಗಿಸಿಕೊಡಬೇಕೆಂಬ ಉದ್ದೇಶದಿಂದ ಇವತ್ತು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಜೈ ರಾಮನಗರ ಜಿಲ್ಲೆಯಲ್ಲಿ ನಡೆದಂಥ ಘಟನೆ, ಆ ಘಟನೆ ಕುರಿತು ನಮ್ಮ ವಿಕಲಚೇತನ ಬಹಳ ನೊಂದುಕೊಂಡು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ನಾವು ರ್ಯಾಲಿ ಪತ್ರ ಹೊಂದಿಕೊಂಡಿದ್ದೇವೆ. ಹಾಗಾಗಿ ಆ ಒಂದು ಕೊಲೆಯನ್ನು ಅವರು ಹೇಳ್ತಿದ್ದಾರೆ. ಅದು ನಮಗೆ ಅಲ್ಲಿಂದ SP ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವರನ್ನು ಬಟ್ಟಿಂದ ಬಿದ್ದು ಕೊಲೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ನಾವು ಅದಕ್ಕೆ ಗೊತ್ತೇ ಇಲ್ಲ, ಸೂಕ್ತ ತನಿಖೆ ಆಗಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಅಂತೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ. ಅವ್ರಿಗೆ ಪರಿಹಾರ 45 ಲಕ್ಷ ಪರಿಹಾರ ಸರ್ಕಾರ ಕೊಡಬೇಕು ಮತ್ತು ಅವರಿಗೆ ಅವ್ರ ಕುಟುಂಬದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಸೇರಿಸ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಕೊಡ್ತಿದ್ದೇವೆ. ತಪ್ಪಿಸ್ತಾರೆ ಇನ್ನೂ ಅವರು ಇನ್ನೂ ಯಾವುದೇ ರೀತಿ ತನಿಖೆ ಆಗಿಲ್ಲ. ತನಿಖೆ ಆಗಬೇಕಂತೇಳಿ ನಾವು CBIಗೆ ಒಪ್ಪಿಸಬೇಕು ಕೇಸ್ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೊಡ್ತಿದ್ದೇವೆ. ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ನಮ್ಮ ಅಂಗವಿಕಲ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆ ಆಗಿರ್ತಕ್ಕಂಥ ಖಂಡಿಸಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಂಗವಿಕಲರು ಸೇರಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಹಿಳೆಗೆ ನ್ಯಾಯ ಒದಗಿಸಲು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸ್ತಿದ್ದೇವೆ. ಆ ಮಹಿಳೆಯ ಕುಟುಂಬಕ್ಕೆ ಸರ್ಕಾರದ ನೌಕರಿ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕಂತೇಳಿ ಈ ಧರಣಿಯ ಉದ್ದೇಶ. ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅಂಗವಿಕಲರಿಗೆ ಮಲತಾಯಿ ಧೋರಣೆಯಿಂದ ಕಾಣ್ತಿದ್ದಾರೆ. ಇಂತಹ ಘಟನೆ ಆದರೂ ಕೂಡ ಇಲ್ಲಿಯವರೆಗೆ ತನಿಖೆ ಆಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಾಗೂ ಸರ್ಕಾರದ ಯಾವುದೇ ಯೋಜನೆ ಆಗಲಿ ಇಂಥ ಘಟನೆ ಆದರೂ ಕೂಡ ಮಲತಾಯಿ ಧೋರಣೆಯನ್ನು ಕಾಣ್ತಿರೋದರಿಂದ ಖಂಡಿಸ್ತೀವಿ. ಕೂಡಲೇ ಈ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ನ್ಯಾಯ ನೀಡಬೇಕಂತೇಳಿ ಈ ಧರಣಿ ಮುಖಾಂತರ ಒತ್ತಾಯಿಸ್ತೇವೆ. ಕಲ್ಯಾಣ ತಾಲೂಕು ಈಗ ರಾಮನಗರ ಜಿಲ್ಲೆಯಲ್ಲಿ ಆಗಿರುವಂಥ ವಿಕಲಚೇತನವರಿಗೆ ಅವ್ರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗಲೇಬೇಕು. ಆಗಿತ್ತಂತಂದರೆ ಮುಂದೆ ಗೊತ್ತಾಗುತ್ತದೆ. ಅವರು ಇವಾಗ ಶಿಕ್ಷೆ ಆಗಲಿಲ್ಲ ಅಂತಂದರೆ ಏನು ಶಿಕ್ಷೆ ಆಗೋದಿಲ್ಲ ಇವರಿಗೆ, ಇವಾಗ ಹೆಂಗೆ ಮಾಡಬೇಕು ಅಂತ ಅನ್ನೋತಾರೆ. ಇವಾಗ ಮೊನ್ನೆ ನೋಡಿದ್ರಿಲ್ಲ, ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಇನ್ಕ್ಯುಟ್ರೇಟ್ ಮಾಡಿಕೊಡ್ರು. ಅದು ಮಾಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗಿ ಶಿಕ್ಷೆ. ಹುಬ್ಬಳ್ಳಿ ಅಂದರೆ ನಡುಗುತ್ತೆ. ಆ ಥರನೇ ರಾಮನಗರ ಜಿಲ್ಲೆಯಲ್ಲಿ ಭೀ ಪ್ರತಿಯೊಬ್ಬರು ಪೊಲೀಸರು ಅದೇ ಇದು ಮಾಡಬೇಕು. ಮಾಡಿದ ತಕ್ಷಣವೇ ಪ್ರತಿಯೊಬ್ಬರಿಗೂ ಭಯ ಅನ್ನೋದು ಹುಟ್ಟುತ್ತದೆ. ಥ್ಯಾಂಕ್ ಯು. ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಿರಂಗಯಾತ್ರೆಗೆ ಚಾಲನೆ ನೀಡಿದ್ದರು. ಧ್ವಜಯಾತ್ರೆ ಸಾರ್ವಜನಿಕ ಆಸ್ಪತ್ರೆ, ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣದ ಮೂಲಕ APMC ಕ್ರಾಸ್ ತಲುಪಿ ಕೊನೆಗೊಂಡಿತ್ತು. ಯಾತ್ರೆಯುದ್ದಕ್ಕೂ ಭಾರತೀಯ ಸೈನಿಕರ ಕಾರ್ಯಕ್ಕೆ ಜಯಘೋಷ ಕೂಗಲಾಯಿತು. ಸಾರ್ವಜನಿಕರು ಭಾರತದ ಧ್ವಜವನ್ನು ಕೈಯಲ್ಲಿ ಹಿಡಿದು ದೇಶಭಕ್ತಿಯ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಸಂಘ ಸಂಸ್ಥೆಗಳ ಪ್ರಮುಖರು, ವ್ಯಾಪಾರಸ್ಥರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿವಿಧ ಮಠ ಮಂದಿರಗಳ ಸ್ವಾಮೀಜಿಗಳು, ಮಹಿಳೆಯರು ಪಾಲ್ಗೊಂಡು ದೇಶದ ಸೈನಿಕರಿಗೆ ಗೌರವ ಸಮರ್ಪಿಸಿದರು. ಕುಣಿದು ಕುಪ್ಪಳಿಸಿದ ಶಾಸಕ ಪ್ರಭು ಚವ್ಹಾಣ್ ತಿರಂಗಯಾತ್ರೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಮೆರವಣಿಗೆಯುದ್ದಕ್ಕೂ ಜಯಘೋಷಗಳನ್ನು ಕೂಗಿದ್ದರು. ದೇಶಭಕ್ತಿಯ ಹಾಡುಗಳಿಗೆ ಕುಣಿದು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠದ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಾತನಾಡಿ, ದೇಶ ಸುರಕ್ಷಿತವಾಗಿದ್ದರೆ ಧರ್ಮ ಸೇರಿದಂತೆ ಎಲ್ಲವೂ ಉಳಿಯುತ್ತದೆ. ಹಾಗಾಗಿ ನಮಗೆ ದೇಶವೇ ಮೊದಲು ಆದ್ಯತೆಯಾಗಬೇಕು. ತನು ಮನದಲ್ಲಿ ದೇಶಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕು. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಗೆ ಎಲ್ಲರೂ ಸಿದ್ಧರಿರಬೇಕು ಎಂದರು. ಮಾಜಿ ಸೈನಿಕ ಹನುಮಂತ್ ಬುಟ್ಟೆ ಮಾತನಾಡಿ, ದೇಶ ಸುರಕ್ಷಿತವಾಗಿ ಇರಿಸುವಲ್ಲಿ ಸೈನಿಕರ ಪಾತ್ರ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ದೇಶದ ರಕ್ಷಣೆಯ ಜವಾಬ್ದಾರಿ ಕೇವಲ ಸೈನಿಕರದ್ದಲ್ಲ, ಎಲ್ಲ
ನಾಗರಿಕರದ್ದಾಗಿರುತ್ತದೆ. ಹಾಗಾಗಿ ಎಲ್ಲದರಲ್ಲಿಯೂ ದೇಶಭಕ್ತಿ ಬೆಳೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ, ಶಿವಲಿಂಗ ಶಿವಾಚಾರ್ಯರು, ಶಂಭುಲಿಂಗ ಶಿವಾಚಾರ್ಯರು, ಚಂದ್ರಶೇಖರ್ ಶಿವಾಚಾರ್ಯರು, ಛಾಪ ಮಹಾರಾಜ, ನಿಜಲಿಂಗ ಶಿವಾಚಾರ್ಯರು, ಚನ್ನಮಲ್ಲ ಶಿವಾಚಾರ್ಯರು, ಶಿವಾನಂದ ಶಿವಾಚಾರ್ಯರು, ಅಭಿನವ ಬಸವಲಿಂಗ ಶಿವಾಚಾರ್ಯರು, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಮಾರುತಿ ಚೌಹಾಣ್, ವಸಂತ್ ಬಿರಾದರ್, ಕಿರಣ್ ಪಾಟೀಲ್, ಪೀರಪ್ಪ ಔರಾದೆ, ಅರ್ಹಂತ್ ಸಾವಳೆ, ರಾಜಶೇಖರ್ ನಾಗಮೂರ್ತಿ, ಮಹೇಶ್ವರ ಸ್ವಾಮಿ, ನೀಲೇಶ್ ರಕ್ಷಾಳ್, ಬಾಬುರಾವ್ ಕಾರ್ಬಾರಿ, ವಿಜಯಲಕ್ಷ್ಮಿ ಕೌಡ್ಗೆ, ಗುರುನಾಥ್ ಜಾಂತಿಕರ್, ದೊಂಡಿಬಾ ನರೋಟೆ, ಬಸವರಾಜ್ ಪಾಟೀಲ್, ಶಿವರಾಜ್ ಅಲ್ಮಜೆ, ಶ್ರೀಮಂತ್ ಪಾಟೀಲ್, ವೀರು ದಿಗ್ವಾಲ್, ಡಾಕ್ಟರ್ ವೈಜನಾಥ್ ಬುಟ್ಟೆ, ಶಿವಾನಂದ್ ವಡ್ಡೆ, ಶೇಷರಾವ್ ಕೋಳಿ, ಮಲ್ಲಪ್ಪ ದಾನ, ಬಸವರಾಜ್ ಹಳ್ಳೆ, ಅಶೋಕ್ ಶೆಂಬಳ್ಳಿ, ಯಾದವರಾವ್ ಸಾಗರ್, ಮಾಜಿ ಸೈನಿಕರಾದ ನರ್ಸಿಂಗ್ ಗಡ್ದೆ, ನಾಗರಾಜ್ ಗಾಯಕ್ವಾಡ್, ಮಹಾದೇವ ಕೋಟೆ, ಶರಣಪ್ಪ ವಲ್ಲೇಪುರೆ, ನಿರ್ವತ್ತಿ ಸಿಂಗೋಡೆ, ಅನಿಲ್ ಕುಮಾರ್ ಮೈಲಾರೆ, ರಾಚಪ್ಪ ಮಸ್ಕಲ್, ಕೇಶವ್ ಪಾಟೀಲ್ ಸೇರಿದಂತೆ ಇತರರಿದ್ದರು. ಜಿಲ್ಲಾಡಳಿತ ಬೀದರ್, ಶಾಲಾ ಶಿಕ್ಷಣ ಇಲಾಖೆ, ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಬೀದರ್ ಹಾಗೂ ಅಗಸ್ತಿಕೋರ್ ವಿಜ್ಞಾನ ಕೇಂದ್ರ ಬೀದರ್ ಆಶ್ರಯದಲ್ಲಿ ಮೇ 15ರಿಂದ 24ರವರೆಗೆ ಹಮ್ಮಿಕೊಂಡಿದ್ದ 10 ದಿವಸಗಳ ಕಾಲ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಭಾಗವಹಿಸಿ ಶಿಬಿರದಲ್ಲಿ ಮಕ್ಕಳಿಂದ ಎಲ್ಲ ಚಟುವಟಿಕೆಗಳ ಬಗ್ಗೆ ಅವಲೋಕನ ಮಾಡಿದ್ದರು. ಕೆಲವು ಮಕ್ಕಳು ಖುಷಿಯಿಂದ ಆನಂದವಾಗಿ ಕಳೆದವು ಎಂದು ತಿಳಿಸಿದರು. ಮಕ್ಕಳಿಗೆ ಮೇಡಂ ಅವರು ಬೇಸಿಗೆಯಲ್ಲಿ ಪಠ್ಯ ವಿಷಯ ಹೊರತುಪಡಿಸಿ ಹೊಸದಾಗಿ ವೈಜ್ಞಾನಿಕ ಚಿಂತನೆ, ಹೊಸ ತಂತ್ರಜ್ಞಾನಗಳ ಕುರಿತು ವಿಚಾರ ಹೊಂದಲು, ನಿತ್ಯ ಜೀವನದಲ್ಲಿ ಪ್ರಾಯೋಗಿಕವಾಗಿ ಸಿದ್ಧಾಂತಗಳನ್ನು ಅರಿತುಕೊಳ್ಳಲು ತಿಳಿಸಿದ್ದರು. ಈ ಕಾರ್ಯಕ್ರಮವು 7ನೇ ತರಗತಿಯಿಂದ 10ನೇ ತರಗತಿಯವರೆಗಿನ 80 ವಿದ್ಯಾರ್ಥಿಗಳು ಈ ಬೇಸಿಗೆ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಈ ಬೇಸಿಗೆ ಶಿಬಿರದಲ್ಲಿ ಚಿತ್ರಕಲೆ, ನೃತ್ಯ, ಸಂಗೀತ, ವಾದ್ಯ, ಹಿಂದೂಸ್ತಾನಿ ಸಂಗೀತ, ರಾಕೆಟ್ ಉಡಾವಣೆ, ಖಗೋಳಶಾಸ್ತ್ರ ಚಟುವಟಿಕೆ ಮತ್ತು ಕೊಳಲು ವಾದ್ಯ ಹೀಗೆ ಹಲವಾರು ವಿಷಯಗಳನ್ನು ಕಲಿಸಿಕೊಡಲಾಯಿತು. ಇಲ್ಲಿನ ಕಲಿಕೆಯು ಅತ್ಯಂತ ಸರಳ ಮತ್ತು ವಿಶೇಷವಾಗಿರುವುದರ ಜೊತೆಗೆ ಸಂತೋಷಭರಿತವಾಗಿತ್ತು ಮತ್ತು ವಿದ್ಯಾರ್ಥಿಗಳು ಅತ್ಯಂತ ಸರಳ ರೀತಿಯಲ್ಲಿ ಈ ಬೇಸಿಗೆ ಶಿಬಿರದ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿದ್ದರು. ನೋಡಲ್ ಅಧಿಕಾರಿಗಳಾದ ಧನರಾಜ್ ಗುಡ್ಮೆ ಬೀದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಕ್ಕಳು 10 ದಿನದ ಬದಲಾಗಿ ಇನ್ನೂ ಹೆಚ್ಚು ದಿವಸಗಳ ಕಾರ್ಯಕ್ರಮ ಏರ್ಪಡಿಸಲು ಕೋರಿದ್ದರು. ಜಿಲ್ಲಾಧಿಕಾರಿಗಳು ಶಿಬಿರದ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಸಂತೋಷದಿಂದ ಶುಭ ಹಾರೈಸಿದ್ದರು. ರಾಕೆಟ್ ಉಡಾವಣೆಯ ಕುರಿತು ಸರ್ ISS-AC ನ್ಯೂಟನ್ನ 3 ನಿಯಮಗಳ ಬಗ್ಗೆ ತಿಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿ ಸಾಯಿನಾಥ್ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಬೀದರ್, ಮಹೇಶ್ ಧೂಪೆ, ವಿಶ್ವನಾಥ್ ಚಿತ್ರಕಲಾ ಶಿಕ್ಷಕರು, ಹುಡ್ಗಿ ಗುಂಡಪ್ಪ ಹಾಗೂ ಅಗಸ್ತ್ಯ ವಿಜ್ಞಾನ ಕೇಂದ್ರದ ಸಿಬ್ಬಂದಿಯವರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದ ಓಡ್ವಾಡ್ದ ಅನಂತಶಯನ ಮಂದಿರ ಬಳಿ ಸೋಲ್ಪುರ್ ರಸ್ತೆಯಲ್ಲಿ ಇರುವ ನಿಸರ್ಗ ಕಾನ್ವೆಂಟ್ ಸ್ಕೂಲ್ನಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆ ಒಳ್ಳೆಯ ಸಂಸ್ಕಾರ ಕಲಿಸುವುದು ಬಹಳ ಅವಶ್ಯಕವಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಮಕ್ಕಳು ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಎಂದು ತಿಳಿಸಿದರು. ಕೋವಿಡ್ ವೇಳೆ ಸೇವೆ ಸಲ್ಲಿಸಿದ ಮಾಲೇಗಾಂವ್ ಹಾಗೂ ಅಷ್ಟೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರನ್ನು ಸನ್ಮಾನಿಸಲಾಯಿತು. ಸ್ಕೂಲ್ ಕಾರ್ಯದರ್ಶಿ ಗುಂಡಪ್ಪ ಮಲಕ್ನೂರ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಗಾಂಧಿಗಂಜ್ ಸಹಕಾರ ಬ್ಯಾಂಕ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಕಲಬುರ್ಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಮಲ್ಲಿಕಾರ್ಜುನ್ ಬಿರಾದರ್, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಬುರಾವ್ ಮಲ್ಕಾಪುರ್, ಡಾಕ್ಟರ್ ಮಲ್ಲಿಕಾರ್ಜುನ್, ಜಿಬಿ ರವಿ ಬಿರಾದರ್, ಶಿವಕುಮಾರ್ ಖಂಡಿ, ಕಸ್ತೂರಿ ಜಾಪಟ್ಟೆ, ಪ್ರಕಾಶ್ ಖಿಂಡಿ, ರಾಹುಲ್ ಮೋರೆ, ಶಾರುಲತಾ ಸಂಪತ್, ಆನಂದ್ ಕುಮಾರ್ ಉದಾನೆ, ವೀರ್ ಶೆಟ್ಟಿ ಪಾಟೀಲ್, ಕಲ್ಯಾಣರಾವ್ ಅಡಸಾರೆ ಇದ್ದರು. ಅಕ್ಷತಾ ಸ್ವಾಗತಿಸಿದ್ದರು. ನಾಗನಾಥ್ ಬಿರಾದರ್ ನಿರೂಪಿಸಿದ್ದರು. ಗೀತಾ ವಂದಿಸಿದ್ದರು. ಬೀದರ್ ಜಿಲ್ಲೆಯ ಉತ್ತರ ಕ್ಷೇತ್ರದ ಚಿಂಕೋಡ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾಂಡುರಂಗ ವಿಠಲ ದೇವರ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಕೈಗೊಂಡು ಸತತ 7 ದಿವಸಗಳ ಸಪ್ತಾಹ ಕಾರ್ಯಕ್ರಮ ಜರುಗಿಸಿ ಕೊನೆಯ ದಿನದಂದು ಜ್ಞಾನೇಶ್ವರಿ ಪಾರಾಯಣ ಮುಕ್ತಾಯಗೊಳಿಸಿ ದಿಂಬಿ ಹಾಗೂ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ವಿವಿಧ ಮುಖ್ಯ ದ್ವಾರಗಳ ಮುಖಾಂತರ ಪಾಂಡುರಂಗ ಭಾವಚಿತ್ರವನ್ನು ಭವ್ಯವಾದ ಮೆರವಣಿಗೆ ಮೂಲಕ ಗ್ರಾಮದ ಮಹಿಳೆಯರು
ಹಾಗೂ ತಾಯಂದಿರು ಕೋಲಾಟ ಮುಖಾಂತರ ಪಾಂಡುರಂಗರವರ ಭವ್ಯ ಮೆರವಣಿಗೆಗೆ ಮೆರುಗು ನೀಡಲಾಯಿತು. ಈ ಸಂದರ್ಭದಲ್ಲಿ ಪಾಂಡುರಂಗ ವಿಠಲ ದೇವಸ್ಥಾನದ ಅಧ್ಯಕ್ಷರಾದ ಸಂಜು ಟೊಳ್ಳೆ, ಉಪಾಧ್ಯಕ್ಷರಾದ ಶಿವ ಟೊಳ್ಳೆ, ಕಾರ್ಯದರ್ಶಿಯಾದ ಮಾರುತಿ ಶಿವಬಾರೆ, ಸದಸ್ಯರಾದ ಮಲ್ಲಿಕಾರ್ಜುನ್ ಕಂದಗೂಳೆ, ಚಿಮ್ಕೋಡ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶ್ರೀ ಪಾಂಡುರಂಗ ದೇವರ ಒಂದು ಆಶೀರ್ವಾದ ಕೃಪೆ ಸದಾ ನಮ್ಮ ಗ್ರಾಮದ ಮೇಲೆ ಇರಲಿ. ಎಲ್ಲ ಗ್ರಾಮದವರಿಗೂ ಒಳ್ಳೆ ಆಯುಷ್ ಆರೋಗ್ಯ ಅಂತಸ್ತು ಕೊಟ್ಟು ಆ ಪಾಂಡುರಂಗ ದೇವರು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಪಾಂಡುರಂಗ ವಿಠಲ ರುಕ್ಮಿಣಿ ಮಂದಿರ ದೇವಸ್ಥಾನದ ಉಪಾಧ್ಯಕ್ಷ ಶಿವಕುಮಾರ್ ಟೊಳ್ಳೆ. ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಿಂಪಳ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಹಿರಿಯರು, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ಸಹೋದರ ಸಹೋದರಿಯರು ಭಾತೃತ್ವ ಭಾವನೆಯಿಂದ ಎಲ್ಲ ಸಮಾಜದವರು ಸೇರಿ ಒಂದು ಭರ್ಜರಿ ಆಗಿರ್ತಕ್ಕಂಥ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.